ಲೋಕ ಕದನ ಮುಗಿತು. ಈಗ ಬೈ ಎಲೆಕ್ಷನ್ ಬ್ಯಾಟಲ್. ಚನ್ನಪಟ್ಟಣ ಉಪಸಮರಕ್ಕೆ ಬಿಜೆಪಿ ಜೆಡಿಎಸ್ ತಯಾರಿ ನಡೆಸ್ತಾ ಇದೆ. ಎಲೆಕ್ಷನ್ ಡೇಟ್ ಘೋಷಣೆಗೂ ಮುನ್ನವೇ ಟಿಕೆಟ್ ಲೆಕ್ಕಾಚಾರ ಜೋರಾಗಿದೆ. ಲೋಕಸಭಾ ಕದನ ಮುಗಿತು. ಈಗ ಬೈ ಎಲೆಕ್ಷನ್ ಬ್ಯಾಟಲ್ ಶುರುವಾಗ್ತಾ ಇದೆ. ಚನ್ನಪಟ್ಟಣ ಉಪಸಮರಕ್ಕೆ ಬಿಜೆಪಿ ಜೆಡಿಎಸ್ ಭರ್ಜರಿ ತಯಾರಿ ನಡೆಸಿದೆ. ಎಲೆಕ್ಷನ್ ಡೇಟ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಅದಕ್ಕೂ ಮುಂಚಿತವಾಗಿಯೇ ಟಿಕೆಟ್ ಲೆಕ್ಕಾಚಾರ ಶುರುವಾಗಿದೆ. ಚನ್ನಪಟ್ಟಣ ಕ್ಷೇತ್ರ ಬಿಜೆಪಿಗೋ ಜೆಡಿಎಸ್ಗೂ. ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ರಣತಂತ್ರ ಹೆಣೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸೋದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡ್ತಿದ್ದಾರೆ. ಇತ್ತ ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಸಿಪಿ ಯೋಗೇಶ್ವರ್ ಶತ ಪ್ರಯತ್ನ ನಡೆಸಿದ್ದಾರೆ. ಸಿಪಿ ಯೋಗೇಶ್ವರ್, ನಿಖಿಲ್ ಯಾರಿಗೆ ಚನ್ನಪಟ್ಟಣ ಟಿಕೆಟ್ ಸಿಗತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ಚನ್ನಪಟ್ಟಣ ಕ್ಷೇತ್ರ ಬಿಜೆಪಿಗೋ ಅಥವಾ ಜೆಡಿಎಸ್ಗೋ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಕುಮಾರಸ್ವಾಮಿ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ರಣತಂತ್ರ ಹೆಣೆದಿದ್ದಾರೆ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಸೋದ್ರ ಬಗ್ಗೆ ಎಚ್ಡಿಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇತ್ತ ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಸಿಪಿ ಯೋಗೇಶ್ವರ್ ಶತ ಪ್ರಯತ್ನ ನಡೆಸಿದ್ದಾರೆ. ಫೈನಲಿ ಟಿಕೆಟ್ ಯಾರಿಗೆ ಸಿಗತ್ತೆ? ಇದು ಈಗಿರುವಂತಹ ದೊಡ್ಡ ಕುತೂಹಲ. ರಾಷ್ಟ್ರ ರಾಜಕಾರಣದ ಕಡೆ ಕುಮಾರಸ್ವಾಮಿ ಮುಖ ಮಾಡಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯ ರಾಜಕಾರಣದಲ್ಲಿ ಸೆಟಲ್ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ನಿಖಿಲ್ ಕಣಕ್ಕಿಳಿಸೋದ್ರ ಬಗ್ಗೆ ಎಚ್ಡಿಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಆದರೆ ಸಿಪಿ ಯೋಗೇಶ್ವರ್ ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಈಗಾಗಲೇ ಹೇಳ್ತಿದ್ದಾರೆ. ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗತ್ತಾ? ಕ್ಷೇತ್ರ ಬಿಜೆಪಿಗೆ ಸಿಗತ್ತಾ, ಜೆಡಿಎಸ್ ಸಿಗತ್ತಾ ಅನ್ನೋದು ಬಹಳ ದೊಡ್ಡ ಕುತೂಹಲ ಇದೆ. ಬೈ ಎಲೆಕ್ಷನ್ ಸಿದ್ಧತೆ ಸರ್. ಇದು ಜೆಡಿಎಸ್ MLA ಇದ್ದಂಥ ಕ್ಷೇತ್ರ. ಈಗ NDA ಆಗಿದ್ದೀರಿ, ಯಾವ ಥರ ಇರುತ್ತೆ ಏನು ಅಂತ ಹೇಳಿ ನೋಡೋ. ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಒಂದು ಮೋದಿಯವ್ರ ನೇತೃತ್ವದಲ್ಲಿ ಯಾವ ರೀತಿ ಕೂತು ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ನಾವು ಚುನಾವಣೆ ಮಾಡ್ತೀವಿ. ಯಾಕಂದರೆ ಈಗ ಇಲ್ಲಿ ಯೋಗೇಶ್ವರಿ ಹೇಳಿದ ಮಾತು, ಬಿಜೆಪಿಗೆ ಇಡೀ ಜಿಲ್ಲೆಯಲ್ಲಿ ಚನ್ನಪಟ್ಟಣದಲ್ಲಿ ಅಸ್ತಿತ್ವ ಇದೆ, ಉಳಿದ 3 ತಾಲೂಕುಗಳಲ್ಲಿ ಜೆಡಿಎಸ್ ಚೆನ್ನಾಗಿದೆ. ಹಾಗಾದರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಸ್ತಿತ್ವ ಇಲ್ವಾ? ಒಂದು ವೇಳೆ ಬಿಜೆಪಿ ಟಿಕೆಟ್ ಕೊಟ್ಟರೆ ನೀವೇನು ಮಾಡ್ತೀರಿ? ಇವಾಗ ಕೇಂದ್ರದಿಂದ ಕುಮಾರಣ್ಣವ್ರು ಇವತ್ತು ಬರ್ತಾವ್ರೆ. ಇನ್ನು ಕಾಲಾವಕಾಶ 6 ತಿಂಗಳಿದೆ ಬೈ ಎಲೆಕ್ಷನ್ಗೆ. ಒಂದಷ್ಟು ಚರ್ಚೆಗಳು ಆಗ್ತಾ ಇರುತ್ತಂತಲ್ಲ ಸರ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಅಲ್ಲ, ನಿಮ್ಮ ಪ್ರಕಾರ ಜೆಡಿಎಸ್ ಅಭ್ಯರ್ಥಿ ಆಗಬೇಕಾ ಇಲ್ಲ ಬಿಜೆಪಿ ಅಭ್ಯರ್ಥಿ ಆದರೂ ನೀವು ಸಪೋರ್ಟ್ ಮಾಡ್ತೀವಿ? 100% ಭಾಗ ಮೋಸ್ಟ್ಲಿ JDS ಮತ್ತು BJP ಮೈತ್ರಿ ಅಭ್ಯರ್ಥಿ ಆದರೆ ಒಳ್ಳೆಯದು. ಡಿವೈಡ್ ಆಗುವಂಥ ಪ್ರಶ್ನೆ ಇಲ್ಲ. ಚನ್ನಪಟ್ಟಣದಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ಒಂದು ದೊಡ್ಡ ಮಟ್ಟದಲ್ಲಿ ಕೂತು ಬಗೆಹರಿಸ್ಕೊತೀವಿ, ಏನು ಸಮಸ್ಯೆ ಇಲ್ಲ. ಅದು ಈಗ ಮೈತ್ರಿನೇ ಆಗಿರ್ತೀರಿ ಸರ್. ಚಿಹ್ನೆ ಯಾವುದು ಸರ್? ಚಿಹ್ನೆ ಒಂದು ಸರ್, ನಿಖಿಲ್ ಅವ್ರನ್ನ ಇಲ್ಲಿ ಸ್ಪರ್ಧೆ ಮಾಡಿಸ್ಬೇಕು ಅಂತೇಳಿ ಒಂದಷ್ಟು ಒತ್ತಾಯಗಳು ಕೂಡ ಬರ್ತಾ ಇರುವಂಥದ್ದು. ನಾವು ಕೂಡ ಇವತ್ತಿನ ಸಂದರ್ಭ ಪರಿಸ್ಥಿತಿ, ಈ ಕುಮಾರಣ್ಣವ್ರು ಇವತ್ತು ಕೇಂದ್ರಕ್ಕೆ ಹೋಗಿರೋ ಉದ್ದೇಶದಿಂದ ಈಗ ಕೇಂದ್ರದಲ್ಲಿ ಒಂದು ವಾರದಲ್ಲಿ 4-5 ಡೇಸ್ ಅಲ್ಲೇ ಇರಬೇಕಾಗ್ತದೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇಲ್ಲಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.